ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಮೇ ತಿಂಗಳ 27ನೇ ತಾರೀಕಿನ ಮಂಗಳವಾರದ ದೇವರ ವಾಕ್ಯವು ಬದಲಾಗದ ಉಪಸ್ಥಿತಿ. ನಾನು ಎಲ್ಲಿದ್ದೇನೆಯೋ ಅಲ್ಲೇ ನನ್ನ ಸೇವಕನು ಇರುವನು. ಯಾವನಾದರೂ ನನ್ನ ಸೇವೆ ಮಾಡಿದರೆ ನನ್ನ ತಂದೆಯು ಅವನನ್ನು ಸನ್ಮಾನಿಸುವನು. ಯೋಹಾನ 12:26. ಕರ್ತನಾದ ಯೇಸುಕ್ರಿಸ್ತನು ತನ್ನ ಸೇವಕರಿಗೆ ನೀಡುವ ಅತ್ಯಂತ ದೊಡ್ಡ ಆಶೀರ್ವಾದವೆಂದರೆ ಆತನ ಬದಲಾಗದ ಸಾನ್ನಿಧ್ಯ. ಕರ್ತನ ಸಾನ್ನಿಧ್ಯ ಇರುವಲ್ಲಿ ಸೇವಕನು ಅಧಿಕಾರದಲ್ಲಿ ನಿಲ್ಲುತ್ತಾನೆ. ಆತನು ತನ್ನ ಶಿಷ್ಯರೊಂದಿಗೆ ಚಿಹ್ನೆಗಳು ಮತ್ತು ಅದ್ಭುತಗಳ ಮೂಲಕ ಕೆಲಸ ಮಾಡಿ ವಾಕ್ಯವನ್ನು ದೃಢಪಡಿಸಿದನು. ಇಂದಿಗೂ ಸಹ ಆತನನ್ನು ಪ್ರಾಮಾಣಿಕವಾಗಿ ಸೇವಿಸುವ ಎಲ್ಲರೊಂದಿಗೆ ಆತನ ಸಾನ್ನಿಧ್ಯವು ಬದಲಾಗದೆ ಉಳಿದಿದೆ. ಇಸ್ರೇಲ್ಯರು ಬಾಬಿಲೋನಿಗೆ ಸೆರೆಯಾಗಿ ಒಯ್ಯಲ್ಪಟ್ಟಾಗ ಕರ್ತನ ಸಾನ್ನಿಧ್ಯವು ಅಲ್ಲಿಗೂ ಹೋಯಿತು. ಕರ್ತನ ಸೇವೆ ಮಾಡಲು ಬಯಸಿದ ದಾನಿಯೇಲನಿಗೆ ದೇವರು ಹೇರಾಳವಾದ ಸಾನ್ನಿಧ್ಯ ಮತ್ತು ಅನುಗ್ರಹವನ್ನು ಕೊಟ್ಟನು. ಬಾಬಿಲೋನಿನಲ್ಲಿದ್ದ ಅತ್ಯಂತ ಬುದ್ಧಿವಂತರಿಗಿಂತ 10 ಪಟ್ಟು ಹೆಚ್ಚಿನ ಬುದ್ಧಿವಂತಿಕೆಯೊಂದಿಗೆ ಆತನ ಸಾನ್ನಿಧ್ಯವು ಸಿಂಹದ ಗುಹೆಯೊಳಗೆ ಇಳಿಯಲು ಸಾಧ್ಯವೇ? ಹೌದು. ದಾನಿಯೇಲನನ್ನು ಸಿಂಹದ ಗುಹೆಗೆ ಎಸೆಯಲ್ಪಟ್ಟಾಗ ನಮ್ಮ ಕರ್ತನಾದ ಯೆಹೂದದ ಸಿಂಹವು ಇಳಿದು ಬಂದು ಸಿಂಹಗಳ ಬಾಯಿಗಳನ್ನು ಮುಚ್ಚಿ ತನ್ನ ಸೇವಕನನ್ನು ಸಂರಕ್ಷಿಸಿದನು. ಆತನ ಸಾನ್ನಿಧ್ಯವು ಬೆಂಕಿಯ ಕುಲುಮೆಯೊಳಗೆ ಬರಬಹುದೇ? ಖಂಡಿತ. ಶಾದ್ರಾಕ್, ಮೇಷಕ್ ಮತ್ತು ಅಬೇದ್ನೆಗೋ ಅವರನ್ನು ಜ್ವಾಲೆಗಳಿಗೆ ಎಸೆಯಲ್ಪಟ್ಟಾಗ ದೇವರ ಮಗನು ಅವರೊಂದಿಗೆ ಬೆಂಕಿಯಲ್ಲಿ ನಡೆದನು ಮತ್ತು ಅವರ ತಲೆಯ ಒಂದು ಕೂದಲು ಕೂಡ ಸುಡಲ್ಪಟ್ಟಿರಲಿಲ್ಲ. ದೇವರ ಮಕ್ಕಳೇ, ಪ್ರತಿಯೊಂದು ಬೆಂಕಿಯ ಪರೀಕ್ಷೆಯಲ್ಲಿಯೂ ಕರ್ತನು ನಿಮ್ಮೊಂದಿಗಿದ್ದಾನೆ ಎಂಬುದನ್ನು ಎಂದಿಗೂ ಮರೆಯಬೇಡಿ. ಅವನು ನಿಮ್ಮನ್ನು ರಕ್ಷಿಸಲು ಮತ್ತು ಸಂರಕ್ಷಿಸಲು ಸಮರ್ಥನಾಗಿದ್ದಾನೆ. ಆತನು ಈ ಬದಲಾಗದ ಸಾನ್ನಿಧ್ಯವನ್ನು ವಾಗ್ದಾನ ಮಾಡಿದ್ದಾನೆ ಮತ್ತು ಆತನು ಹೇಳುತ್ತಾನೆ, ನೀನು ನೀರಿನ ಮೂಲಕ ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುತ್ತೇನೆ ಮತ್ತು ನದಿಗಳ ಮೂಲಕ ಹಾದು ಹೋಗುವಾಗ ಅವು ನಿನ್ನನ್ನು ಉಕ್ಕಿ ಹರಿಯುವುದಿಲ್ಲ. ನೀನು ಬೆಂಕಿಯ ಮೂಲಕ ನಡೆಯುವಾಗ ನೀನು ಸುಡಲ್ಪಡುವುದಿಲ್ಲ ಅಥವಾ ಜ್ವಾಲೆಯು ನಿನ್ನನ್ನು ದಹಿಸುವುದಿಲ್ಲ. ಯೆಶಾಯ 43:2. ದೇವರೊಂದಿಗೆ ನಡೆಯುವುದು ಮತ್ತು ದೇವರು ನಮ್ಮೊಂದಿಗೆ ನಡೆಯುವುದು ಎಂತಹ ಆಶೀರ್ವಾದದ ವಿಷಯ! ಕರ್ತನ ಸೇವೆ ಮಾಡುವುದು ಎಂತಹ ಮಹಿಮಾಭರಿತ ಸವಲತ್ತು! ಆತನ ಬದಲಾಗದ ಸಾನ್ನಿಧ್ಯವು ನಮ್ಮೊಂದಿಗಿರುತ್ತದೆ. ಮುಳ್ಳುಗಳ ನಡುವೆ, ಸೆರೆಮನೆಯಲ್ಲಿ ಅಥವಾ ಕರ್ಮೆಲ್ ಪರ್ವತದ ಮೇಲೆ ಏಕಾಂಗಿಯಾಗಿ ನಿಂತಿದ್ದರೂ ಕರ್ತನು ಯಾವಾಗಲೂ ನಮ್ಮೊಂದಿಗಿರುತ್ತಾನೆ. ಇಗೋ, ನಾನು ಯುಗದ ಅಂತ್ಯದವರೆಗೂ ಯಾವಾಗಲೂ ನಿಮ್ಮೊಂದಿಗಿದ್ದೇನೆ ಎಂದು ಅವನು ವಾಗ್ದಾನ ಮಾಡಲಿಲ್ಲವೇ? ಮತ್ತಾಯ 28:20. ಅವನ ಬದಲಾಗದ ಉಪಸ್ಥಿತಿ ಮತ್ತು ಸಿಹಿಯಾದ ಸಹವಾಸವು ನಿಮ್ಮನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಎಲ್ಲ ಮಾರ್ಗಗಳಲ್ಲಿ ಅವನನ್ನು ಒಪ್ಪಿಕೊಳ್ಳಿ ಮತ್ತು ಅವನು ನಿಮ್ಮ ಮಾರ್ಗಗಳನ್ನು ನೇರಗೊಳಿಸುವನು. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ, ಇಗೋ, ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಪಾಡಿ ಈ ದೇಶಕ್ಕೆ ತಿರುಗಿ ಬರಮಾಡುವೆನು. ನಾನು ನಿನಗೆ ಹೇಳಿದ್ದನ್ನು ಮಾಡುವವರೆಗೂ ನಿನ್ನನ್ನು ಬಿಡುವುದಿಲ್ಲ. ಆದಿಕಾಂಡ 28:15. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.